ಬೆಳಗ್ಗೆ ಮಳೆ ಮರೆಯಾಗಿದ್ದನ್ನ ಕಂಡು ಬೆಂಗಳೂರಿಗರು ಖುಷಿಯಾಗಿದ್ರು. 3 ದಿನದ ಬಳಿಕ ಸೂರ್ಯನನ್ನ ನೋಡಿ ಸಂತಸಗೊಂಡಿದ್ರು. ಆದ್ರೆ ಆ ಖುಷಿ ಬಹಳ ಹೊತ್ತು ಇರಲೇ ಇಲ್ಲ. ಮಧ್ಯಾಹ್ನ ಆಗ್ತಾ ಇದ್ದಂತೆ ಎಂಟ್ರಿ ಕೊಟ್ಟ ಮಳೆರಾಯ ಮತ್ತೆ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಜನರನ್ನ ಮನೆಯಲ್ಲೇ ಕೂರಿಸಿರೋ ಜಿಟಿ ಮಳೆ, ಬೆಂಗಳೂರನ್ನೇ ಥರ ನಡುಗುವಂತೆ ಮಾಡಿರೋ ಚಳಿ. 3 ದಿನದಿಂದಲೂ ಬೆಂಗಳೂರಿಗರಿಗೆ ಸೂರ್ಯನ ದರ್ಶನವೇ ಆಗಿರಲಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಸೂರ್ಯ ಕಣ್ತೆರೆದಿದ್ದ. ಇನ್ನೇನ್ ಜನ ನೆಮ್ಮದಿಯ ನಿಟ್ಟುಸಿರು ಬಿಡಬೇಕು ಅನ್ನೋ ಹೊತ್ತಲ್ಲೇ ಮಧ್ಯಾಹ್ನವಾಗ್ತಿದ್ದಂತೆ ವರುಣಾರ್ಭಟ ಶುರುವಾಗಿತ್ತು. ಬೆಳಗ್ಗೆ ವಿರಾಮ, ಮಧ್ಯಾಹ್ನದ ಬಳಿಕ ಮಳೆಯಾರ್ಭಟ. ರಸ್ತೆಯಲ್ಲೂ ನೀರು, ವಾಹನ ಸವಾರರ ಸಂಕಷ್ಟ. ತಮಿಳುನಾಡು, ಕೇರಳ, ಕರ್ನಾಟಕದ ಕರಾವಳಿಯನ್ನ ಕಂಗೆಡಿಸಿರೋ ಫೆಂಗಲ್ ಚಂಡಮಾರುತ ಕಳೆದ 4 ದಿನಗಳಿಂದ ಬೆಂಗಳೂರಿನಲ್ಲೂ ಮಳೆ ತರಿಸ್ತಿದೆ. ನಿನ್ನೆವರೆಗೂ ಎಡಬಿಡದೆ ಸುರಿದಿದ್ದ ಮಳೆ ಇಂದು ಸ್ತಬ್ಧವಾಗಿತ್ತು. ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮಳೆ ವಿಶ್ರಾಂತಿ ಪಡೆದ್ರೆ ಜನ ನೆಮ್ಮದಿಯಾಗಿದ್ರು. ಆಗ್ಲೇ ನೋಡಿ, ಇದ್ದಕ್ಕಿದ್ದಂತೆ ಬೆಂಗಳೂರಿನ ಚಿತ್ರಣವೇ ಬದಲಾಗಿತ್ತು. 3 ದಿನದ ಬಳಿಕ ಕಾಣಿಸಿಕೊಂಡಿದ್ದ ಸೂರ್ಯ ಮರೆಯಾಗಿ ಮಳೆ ಆರ್ಭಟಿಸಿತ್ತು. ಮೆಜೆಸ್ಟಿಕ್, ಕಾರ್ಪೊರೇಷನ್ ಸರ್ಕಲ್, ಶಾಂತಿನಗರ, ಎಂಜಿ ರಸ್ತೆ, ಹೆಬ್ಬಾಳ, ಯಲಹಂಕ, ವಿಜಯನಗರ ಸೇರಿದಂತೆ ಇಡೀ ನಗರವನ್ನೇ ಕ್ಷಣ ಮಾತ್ರದಲ್ಲೇ ಆವರಿಸಿದ ಮಳೆ ಅಬ್ಬರಿಸಿತು. ಮ್ಯಾನ್ಹೋಲ್ನಿಂದ ಉಕ್ಕಿದ ನೀರು. ಮಳೆಗಾಲದಲ್ಲೂ ಚರಂಡಿ ಕ್ಲೀನ್ ಮಾಡೋದಿಲ್ಲ, ಬೇಸಿಗೆಯಲ್ಲೂ ಮಾಡೋದಿಲ್ಲ. ಹೀಗಾಗಿ ಮಳೆ ನೀರು ಸರಾಗವಾಗಿ ಹೋಗೋದಕ್ಕೆ ದಾರಿಯೇ ಇಲ್ಲದಾಗಿದೆ. ಇಲ್ಲಿ ನೋಡಿ, ಬಿಬಿಎಂಪಿ ಕಚೇರಿಯ ಕೂಗಳತೆ ದೂರದಲ್ಲೇ ಮ್ಯಾನ್ಹೋಲ್ ಹೇಗೆ ಉಕ್ತಾ ಇದೆ ಅನ್ನೋದನ್ನ ಪಾಲಿಕೆ ಚಿತ್ರಕೊಂಡಲ್ಲಿ ಏನಲ್ಲಿ ನಾವು ನೋಡಬಹುದು. ಇಲ್ಲೇ ಏನು ಪಾಲಿಕೆ ಕೇಂದ್ರ ಕಚೇರಿ ಎದುರುಗಡೆನೇ ಇದ್ದೀವಿ. ಇಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಿದೆ. ಮತ್ತೊಂದು ಕಡೆ ನೀರು ಹರಿತಾ ಇದೆ, ನಾವು ನೋಡಬಹುದು. ಎಡಭಾಗದಲ್ಲಿ ಏನು ಚೇಂಬರ್ ಓಪನ್ ಆಗಿದೆ, ಚೇಂಬರ್ನಿಂದ ನೀರು ಬರ್ತಾ ಇದೆ. ನೀರು ಬರಲಿಕ್ಕೆ ಕಾರಣ ಯಾಕಂದರೆ ಚೇಂಬರ್ಗಳನ್ನು ಮತ್ತು ಚರಂಡಿಗಳನ್ನು ಕ್ಲೀನ್ ಮಾಡಬೇಕು. ಆದರೆ ಕ್ಲೀನ್ ಮಾಡ್ತಕ್ಕಂತಹ ಕೆಲಸವನ್ನು ಪಾಲಿಕೆ ಮಾಡ್ತಿಲ್ಲ. ಹೀಗಾಗಿ ಪಾಲಿಕೆ ನಿರ್ಲಕ್ಷ್ಯ ಕಾರಣದಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗ್ತಿದೆ. ಮಳೆ ನೀರ ನಡುವೆ ಗುಂಡಿಗಳು ಮರೆ, ಸವಾರರ ಪರದಾಟ. ಹಳೆ ಗುಂಡಿಗಳನ್ನೇ ಪಾಲಿಕೆ ಸರಿಯಾಗಿ ಮುಚ್ಚಿರಲಿಲ್ಲ. ಇದರ ನಡುವೆ 4 ದಿನದ ಮಳೆಗೆ ಗುಂಡಿಗಳು ದೊಡ್ಡದಾಗಿವೆ. ಆದರೆ ರಸ್ತೆಗಳಲ್ಲಿ ಮಳೆ ನೀರು ಆವರಿಸಿದ್ರಿಂದ ಗುಂಡಿ ಯಾವುದು, ರಸ್ತೆ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ. ಶಾಂತಿನಗರದ ಡಬಲ್ ರಸ್ತೆಯಲ್ಲಿ ಸರ್ಕಸ್ ಮಾಡ್ತಲೇ ವಾಹನಗಳು ಸಾಕ್ತಿದ್ವು. ಡಬಲ್ ರೋಡ್ನಲ್ಲಿದ್ದೀನಿ. ಡಬಲ್ ರೋಡ್ನಲ್ಲಿರುವಂಥ ಒಂದು ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳನ್ನು ನೋಡ್ಬೋದು. ಪ್ರಯಾಣಿಕರು, ವಾಹನ ಸವಾರರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ತಾವು ಕೂಡ ಹೇಳಿದಂತೆ ಬೆಳಗ್ಗೆಯಿಂದ ಒಂದು ಚೂರು ಬಿಸಿಲು ಕಾಣಿಸ್ಕೊಳ್ತು ಅಂದರೆ ಇವತ್ತೇನೋ ನಾರ್ಮಲ್ ಆಗಿಬಿಡುತ್ತೆ ಅನ್ನೋಂಥ ಒಂದು ರೀತಿಯಲ್ಲಿ ಕೂಡ ವಾತಾವರಣವಿತ್ತು. ಆದರೆ ಮಧ್ಯಾಹ್ನ 1:30-2 ಗಂಟೆ ಆಗ್ತಿದ್ದಂತೆ ನಗರದಲ್ಲಿ ಈಗಾಗಲೇ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ಮಳೆ ಆರಂಭವಾಗಿರುವಂಥದ್ದು. ನಗನಗ್ತಾ ಶಾಲೆಗೆ ಹೋದ್ರು, ನಡುಗ್ತಾ ವಾಪಸ್ಸಾದ್ರು. ಬೆಂಗಳೂರಿನ ಅಕ್ಕಪಕ್ಕದ ಜಿಲ್ಲೆಗಳು ಸೇರಿದಂತೆ 10 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆಯಾಗಿತ್ತು. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಎಂದಿನಂತೆ ಶಾಲಾ ಕಾಲೇಜುಗಳು ನಡೆದಿದ್ವು. ಬೆಳಗ್ಗೆ ಮಳೆ ಬಿಡುವು ಕೊಟ್ಟಿದ್ರಿಂದ ಮಕ್ಕಳು ನಗನಗ್ತಲೇ ಶಾಲೆಗೆ ಹೋಗಿದ್ರು. ಮಧ್ಯಾಹ್ನ ಮಳೆ ಆರ್ಭಟಿಸಿದ್ರಿಂದ ಒದ್ದೆ ಮಾಡಿಕೊಂಡು ನಡುಗ್ತಾ ಮನೆ ಕಡೆ ಹೆಜ್ಜೆ ಹಾಕಿದ್ರು. ಕಳೆದ 2 ದಿನದಿಂದ ಈ ಮಳೆ ಪರಿಸ್ಥಿತಿ ನೋಡಿದ್ರೆ ಉಳಿದ 10 ಜಿಲ್ಲೆಗಳಿಗೆ ರಜಾ ಘೋಷಣೆ ಆಗಿದೆ. ಬಟ್ ಬೆಂಗಳೂರಲ್ಲಿ ತಾವರೆಲ್ಲ AC ರೂಮಲ್ಲಿ ಕೂತ್ಕೊಂಡು ಅವ್ರು ಡಿಸಿಷನ್ ತಗೊಳ್ಳಲ್ಲ. ಬೆಂಗಳೂರು ನಗರದ ಉಸ್ತುವಾರಿ ಸಚಿವರಾಗಲಿ ಅಥವಾ ಡೆಪ್ಟಿ ಕಮಿಷನರ್ ಆಗಲಿ ಅಥವಾ ಜಿಲ್ಲೆಯ ಶಿಕ್ಷಣ ನಿರ್ದೇಶಕರಾಗಲಿ ಈ ಪರಿಸ್ಥಿತಿನ ರೋಡಲ್ಲಿ ಇಳಿದು ಅವಲೋಕನ ಮಾಡಬೇಕು. ಅವರು ಚೇಂಬರ್ ಒಳಗಡೆ ಕೂತ್ಕೊಂಡು AC ಚೇಂಬರಲ್ಲಿ ಕೂತ್ಕೊಂಡ್ರೆ ಹೊರಗಡೆ ಪರಿಸ್ಥಿತಿ, ರಸ್ತೆಗಳಲ್ಲಿ ಮಕ್ಕಳ ಪರಿಸ್ಥಿತಿ ಏನಾಗ್ತಾ ಇದೆ, ಅದನ್ನು ಕಳಿಸುವ ಪೋಷಕರ ಆತಂಕ ಏನಾಗ್ತಾ ಇದೆ, ವಾಸ್ತವಸ್ಥತೆ ಅವ್ರಿಗೆ ಅರಿವಿಲ್ಲ. ಇದರ ನಡುವೆ ರಾತ್ರಿ ಸುರಿದ ಮಳೆಗೆ ವೈಟ್ ಫೀಲ್ಡ್, ಇಂದಿರಾನಗರ, ವಿಧಾನಸೌಧದ ಬಳಿ ಮರಗಳು ಧರೆಗುರುಳಿವೆ. ವಿಧಾನಸೌಧದ ಮುಂಭಾಗ ಫುಟ್ಪಾತ್ ಮೇಲೆ ಮರದ ಕೊಂಬೆಗಳು ಬಿದ್ದಿದ್ವು. ಇವುಗಳನ್ನು ಕಟ್ ಮಾಡಿ ಪಾಲಿಕೆ ಸಿಬ್ಬಂದಿ ಪಾದಚಾರಿ ಮಾರ್ಗದಲ್ಲೇ ಬಿಟ್ಟು ಹೋದ ಕಾರಣ ಜನ ಓಡಾಡೋದಕ್ಕೆ ಸಮಸ್ಯೆ ಆಯಿತು. ಸೈಕ್ಲೋನ್ ವೇಷ ತೊಟ್ಟು ತಮಿಳುನಾಡು ಕರಾವಳಿಯಿಂದ ಬೆಂಗಳೂರುವರೆಗೂ ಅಬ್ಬರಿಸಿರೋ ಮಳೆರಾಯ 10 ರಗಳೆ ಮಾಡಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.